ಟಾಟಾ ಮೋಟರ್ಸ್. ಟಾಟಾ ಮೋಟರ್ಸ್ ಮುಂದಿನ ದಿನಗಳಲ್ಲಿ 2000 ಹೋಗುತ್ತಾ ಇಲ್ವಾ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೂ ಟಾಟಾ ಮೋಟರ್ಸ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಅನಾಲಿಸಿಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಟಾಟಾ ಮೋಟರ್ಸ್ನ ಟೋಟಲ್ ಕ್ಯಾಪಿಟಲ್ ಬಂದ್ಬಿಟ್ಟು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 3,36,000 ಕೋಟಿ. ಇದರ 52 ವೀಕ್ಸು 400 ಹಾಗೂ ಆಲ್ ಟೈಮ್ ಹೈ ಬಂದ್ಬಿಟ್ಟು 1065. ಈಗ ರೀಸೆಂಟಾಗಿ ಒಂದು ನ್ಯೂಸ್ ಬಂದಿದೆ, ಮಾರ್ಚ್ 4ಕ್ಕೆ ಬಂತು ಈ ನ್ಯೂಸು. ಏನಪ್ಪ ಅಂದರೆ, ಟಾಟಾ ಮೋಟರ್ಸು ತನ್ನ ಬಿಸ್ನೆಸ್ನ ಡಿಮರ್ಜ್ ಮಾಡ್ತಾ ಇದೆ. ಏನಪ್ಪ ಡಿಮರ್ಜ್, ಏನು ಬಿಸ್ನೆಸ್ ಡಿಮರ್ಜ್ ಮಾಡ್ತದೆ ಅಂದರೆ, ಟಾಟಾ ಮೋಟರ್ಸು CV ಮತ್ತು PV ಅಂದರೆ ಕಮರ್ಷಿಯಲ್ ವೆಹಿಕಲ್ಲು ಮತ್ತು ಪ್ಯಾಸೆಂಜರ್ ವೆಹಿಕಲ್ಲು ಎರಡು ಬಿಸ್ನೆಸ್ಸು ಒಟ್ಟಿಗೆ ಇತ್ತು. ಈಗ ಕಮರ್ಷಿಯಲ್ ವೆಹಿಕಲ್ ಬಿಸ್ನೆಸ್ಸು ಮತ್ತು ಪ್ಯಾಸೆಂಜರ್ ವೆಹಿಕಲ್ ಬಿಸ್ನೆಸ್ಸು ಸಪ್ರೇಟ್ ಮಾಡ್ತಾ ಇದೆ. ಇದರಿಂದ ಒಬ್ಬನೇ ಇದ್ದ CEO ಈಗ ಇಬ್ಬರಾಗೋ ಸಾಧ್ಯತೆ ಇದೆ. ಇದಿನ್ನೂ ಅಪ್ರೂವಲ್ ಆಗಬೇಕು, ಇನ್ನು ಕೆಲವು ತಿಂಗಳು ಇದು ಟೈಮ್ ತಗೊಳುತ್ತೆ. CV ಬಿಸ್ನೆಸ್ಸೇ ಬೇರೆ ಆಗುತ್ತೆ. PV ಬಿಸ್ನೆಸ್ಸಲ್ಲಿ ಅಂದರೆ ಪ್ಯಾಸೆಂಜರ್ ವೆಹಿಕಲ್ ಬಿಸ್ನೆಸ್ಸಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸು ಬರುತ್ತೆ ಮತ್ತು JLR ಬರುತ್ತೆ. ಅಂದರೆ ಜಾಗ್ವಾರ್ ಲ್ಯಾಂಡ್ ರೋವರ್ ಇದೆಯಲ್ಲ, ಅದು ಕೂಡ ಪ್ಯಾಸೆಂಜರ್ ವೆಹಿಕಲಲ್ಲಿ ಬರುತ್ತೆ. ಇದರಿಂದ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ತಮ್ಮ ಮಾಡೆಲ್ಗಳನ್ನು ಮತ್ತು ಇನ್ನೂ ಕೆಲವು ಏರಿಯಾದಲ್ಲಿ ಅವರು ಇಂಪ್ರೂವ್ ಮಾಡ್ಕೊಬೋದು ಅಂತ ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದರಿಂದ ಶೇರ್ ಹೋಲ್ಡರಿಗೆ ಏನಾರ ತೊಂದರೆ ಆಗುತ್ತೆ ಅಂತ ನೋಡೋದಾದರೆ, ಇಲ್ಲಿ ನೋಡಿ, ಈಗ ನಿಮ್ಮಲ್ಲಿ 100 ಶೇರ್ಸ್ ಇದ್ದರೆ ಟಾಟಾ ಮೋಟರ್ಸ್ದು, ಅದು ನಿಮಗೆ ಎರಡು ರೀತಿ ಸ್ಲಿಪಿಟ್ಟಾಗಿ ಬರೋ ಸಾಧ್ಯತೆ ಇದೆ. ಅಂದರೆ ಈಗ 1,000 ರೂಪಾಯಿ ಒಂದು ಶೇರಿನ ಬೆಲೆ 1,000 ರೂಪಾಯಿ ಅಂದರೆ, ಉದಾಹರಣೆಗೆ 600 ಮತ್ತು 400 ಈ ರೀತಿ ಡಿವೈಡ್ ಆಗಿ ನಿಮಗೆ 600 ಶೇರ್ಸ್ 600 ವ್ಯಾಲ್ಯೂ ಇರೋ ಶೇರ್ಸ್ 100, 400 ವ್ಯಾಲ್ಯೂ ಇರೋ ಶೇರ್ಸ್ 100, ಆಗ ಆ ರೀತಿ ಅಲರ್ಟ್ ಆಗುತ್ತೆ. ಹಾಗಾಗಿ ಇದರಿಂದ ನಿಮಗೇನು ಶೇರ್ ಹೋಲ್ಡರ್ಸಿಗೇನು ತೊಂದರೆ ಆಗಲ್ಲ. ಓಕೆ, ನೆಕ್ಸ್ಟು ಟಾಟಾ ಮೋಟರ್ಸ್ನ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನಲ್ಲಿ ಪ್ರಮೋಟರ್ಸ್ ಬರ್ತಾರೆ ಮತ್ತು ಫಾರಿನ್ ಇನ್ವೆಸ್ಟರ್ಸ್ ಬರ್ತಾರೆ, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬರ್ತಾರೆ ಮತ್ತು ಪಬ್ಲಿಕ್ಕು, ಮ್ಯೂಚುವಲ್ ಫಂಡು ಈ ರೀತಿ ಇರುತ್ತೆ. ಟಾಟಾ ಮೋಟರ್ಸು 45% ಪ್ರೊಮೋಟರ್ ಹೋಲ್ಡಿಂಗ್ ಇದೆ. ಅದರಲ್ಲಿ ನೋಡಿ, ಟಾಟಾ ಸನ್ಸ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಇದೆಯಲ್ಲ, ಅದು 43% ಹೋಲ್ಡ್ ಮಾಡಿದೆ. ಎಫ್ ಐ ಯಾರು ಹೋಲ್ಡ್ ಮಾಡಿದ್ದಾರೆ ಅನ್ನೋ ಡೀಟೇಲ್ ಇದರಲ್ಲಿಲ್ಲ. ಆದರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸಲ್ಲಿ ಲೈಫ್ ಇನ್ಶೂರೆನ್ಸ್ ಇದೆಯಲ್ಲ, ಲೈಫ್ ಇನ್ಶೂರೆನ್ಸು 3% ಹೋಲ್ಡ್ ಮಾಡಿದೆ. SBI ಲಾಂಗ್ ಟರ್ಮ್ ಈಕ್ವಿಟಿ ಫಂಡು 2% ಹೋಲ್ಡ್ ಮಾಡಿದೆ. ಪಬ್ಲಿಕ್ಕಲ್ಲಿ ನೀವು ರಾಕೇಶ್ ಜುಂಜುನ್ವಾಲಾ ಅವರ ವೈಫ್ ಹೆಸರು ಕೇಳಿರ್ಬೋದು, ರೇಖಾ ರಾಕೇಶ್ ಜುಂಜುನ್ವಾಲಾ ಅಂತ. ಅವರು 1.6 ಹೋಲ್ಡಿಂಗ್ ಇದೆ. ಮತ್ತು ಮ್ಯೂಚುವಲ್ ಫಂಡಲ್ಲಿ ನೋಡೋದಾದರೆ ICICI ಪ್ರುಡೆನ್ಷಿಯಲ್ ಇದೆಯಲ್ಲ, ಅದು ಎಬೋವ್ 15% ಹೋಲ್ಡ್ ಮಾಡಿದೆ. ಅದೇ ರೀತಿ ಆಕ್ಸಿಸ್ ಬ್ಲೂ ಚಿಪ್ ಫಂಡು 3% ಹೋಲ್ಡ್ ಮಾಡಿದೆ. ಓಕೆ, ಈ ಪ್ರೊಮೋಟರ್ಸ್ ಹೋಲ್ಡಿಂಗು ಇದ್ರ ಬಗ್ಗೆ ಒಂದು ನಾಲೆಡ್ಜ್ ಇರಲಿ ಅಂತ ನಾನು ನಿಮಗೆ ಹೇಳಿದೆ. ಓಕೆ, ನೆಕ್ಸ್ಟು ಅದ್ರ ಟಾರ್ಗೆಟ್ 2,000 ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ, ಈಗ ನೋಡಿ, ಈಗ ಕರೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 1,012 ರೂಪಾಯಿ ಇದೆ. ಇಲ್ಲಿ ನೋಡಿ, ಬ್ಲೂನಲ್ಲಿ ಇದೆಯಲ್ಲ, 1,012ರಲ್ಲಿದೆ. ಇದು 400 ರೂಪಾಯಿ ಇದ್ದಿದ್ದು ಶೇರು, 400 ರೂಪಾಯಿಂದ 1,012 ರೂಪಾಯಿ ಇದೆ. ನೋಡಿ, ಮ್ಯಾಕ್ಸ್ ಅಂದರೆ ಈಗ ಶಾರ್ಟ್ ಟರ್ಮ್ ಅಂತ ಅಂದ್ಕೊಬೋದು. ಶಾರ್ಟ್ ಟರ್ಮಲ್ಲಿ 1,178 ಹೋಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಬಟ್ ಈಗ ನನ್ನ ಪ್ರಕಾರ ಹೇಳೋದಾದರೆ ಇದು ಓವರ್ ವ್ಯಾಲ್ಯೂಡ್ ಶೇರ್ ಆಗಿದೆ. ಅಂದರೆ ತುಂಬ ಅಪ್ಪಾಗಿದೆ.
ಹಾಗಾಗಿ ಇದರಲ್ಲಿ ಒಂದು ಕರೆಕ್ಷನ್ ಬರೋ ಸಾಧ್ಯತೆ ತುಂಬ ಇದೆ. ಕರೆಕ್ಷನ್ ಬಂದರೆ ಅರೌಂಡ್ 4% ಬಂದರೆ ಇಲ್ಲಿ ಅವರೇಜ್ ಅಂತ ಇದೆಯಲ್ಲ ರೆಡ್ಡಲ್ಲಿ 4% ಬಂದರೆ ಇದು 972 ಬರುತ್ತೆ. ಹಾಗೆ ಇದರ ನೆಕ್ಸ್ಟ್ ಸಪೋರ್ಟ್ ಝೋನ್ ಇರೋದು 800ಅಲ್ಲಿ, ಅದು ಬಿಟ್ಟರೆ 600ಅಲ್ಲಿ. 600ಗೆ ಏನಾದರೂ ಈ ಶೇರ್ ಬಂದರೆ ನಿಜವಾಗ್ಲೂ ಬೈ ಮಾಡಿ, ಬರೋ ಸಾಧ್ಯತೆ ಇದ್ದರೂ ಇರ್ಬೋದು. ಏಕೆಂದರೆ ಇದು ಎಲೆಕ್ಷನ್ ಆಗೋವರೆಗೂ ಇದು ಅಪ್ ಆಗುತ್ತೆ, ಆನಂತರ ಇದು ಡೌನ್ ಬರೋ ಸಾಧ್ಯತೆ ಇದೆ. ಹಾಗಾಗಿ 600 ಬಂದರೆ ದಯವಿಟ್ಟು ಆ ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ. ಇನ್ನು 800 ಲೆವೆಲಿಗೆ ಬಂದು ಅಲ್ಲಿಂದನೂ ಅಪ್ ಟ್ರೆಂಡ್ ಆಗೋ ಸಾಧ್ಯತೆ ಇದೆ. ಇನ್ನು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇದು ರೀಸೆಂಟಾಗಿ 1100 ಹೋಗುತ್ತೆ ಅಂತ. ಅಲ್ಲಿ ನೋಡಿ, ಶೇರ್ ಪ್ರೈಸ್ ಫೋರ್ಕ್ಯಾಸ್ಟಲ್ಲಿ ಈಗ 1100 ಇದ್ದಿದ್ದು 1188 ಆಗಿದೆ. ಬಟ್ ಇದು ಈಗ ಓವರ್ ವ್ಯಾಲ್ಯೂಡ್ ಶೇರ್ ಆಗಿದೆ. ಹಾಗಾಗಿ ಈ 1100 ಹೋಗುತ್ತೆ ಅನ್ನೋದು ಕಷ್ಟ ಆಗುತ್ತೆ. ಬಟ್ ಹೋದ್ರೂ 1100ರಿಂದ 150ವರೆಗೂ ಹೋಗ್ಬೋದು. ಅವಾಗ ನೀವು ಪ್ರಾಫಿಟ್ ಬುಕ್ ಮಾಡಬೇಕಾಗತ್ತೆ. ಆನಂತರ ನೋಡಿ, ಲೋ ಬಂದರೆ 600ವರೆಗೂ ಬರೋ ಸಾಧ್ಯತೆ ಇದೆ. 600 ಬಂದರೆ ಇದು ತುಂಬ ಒಳ್ಳೆಯ ಶೇರು. ಹಾಗೆ ನೀವು ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಇದು 2ರಿಂದ 5 ವರ್ಷದೊಳಗೆ 2000 ಹೋಗೋ ಸಾಧ್ಯತೆ ಇದೆ. ಏಕೆಂದರೆ ಇದ್ರದ್ದು ನೆಟ್ ಪ್ರಾಫಿಟ್ಟು ನೋಡಿ ಇಂಪ್ರೂವ್ ಆಗ್ತಾಯಿದೆ. ಅರ್ನಿಂಗ್ಸ್ ಏನಿದೆ ನೋಡಿ, ಇದು ಇಂಪ್ರೂವ್ ಆಗ್ತಾಯಿದೆ. ಹಾಗಾಗಿ ರೆವೆನ್ಯೂ ಇದೆಯಲ್ಲ, ಇದು ಇಲ್ಲಿ ನೋಡಿ 2023ರಲ್ಲಿ 3,45,000 ಕೋಟಿ ಇತ್ತು. ಆದರೆ ಎಸ್ಟಿಮೇಟ್ ಇದ್ದಿದ್ದು 337, ಆದರೆ 345 ಆಯಿತು. ಅದೇ ರೀತಿ ಈ ಮಾರ್ಚಿಗೆ 4,37,000 ಇದೆ ರೆವೆನ್ಯೂ. ಅದೇ ಮಾರ್ಚ್ 2025ಕ್ಕೆ 4,72,000 ಇದೆ. ಅಂದರೆ ರೆವೆನ್ಯೂ ಇಂಪ್ರೂವ್ ಆಗ್ತಾ ಇದೆ, ನೆಟ್ ಪ್ರಾಫಿಟ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ಇದು 2023ರಲ್ಲಿ ನೋಡಿ ಮೈನಸ್ಸಲ್ಲಿತ್ತು. ಮಾರ್ಚಲ್ಲಿ 20,000 ಕೋಟಿ ಪ್ರಾಫಿಟ್ ಆಗುತ್ತೆ ಅಂತ ಎಲ್ಲ ಎಸ್ಟಿಮೇಟ್ ಆಗಿದೆ. ಮತ್ತು ಮಾರ್ಚ್ 2025ಕ್ಕೆ 24,305 ಕೋಟಿ ಆಗುತ್ತೆ ಅಂತ ನೆಟ್ ಪ್ರಾಫಿಟ್ಟು ಅಂದಾಜು ಮಾಡೋಕ್ಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು 2,000 ಹೋಗುವ ಸಾಧ್ಯತೆ ತುಂಬ ಇದೆ. ಆದರೆ ಈಗ ಸದ್ಯದ ಮಟ್ಟಿಗೆ ಓವರ್ ವ್ಯಾಲ್ಯೂಡ್ ಶೇರ್ ಆಗಿದೆ. ಹಾಗಾಗಿ ನೋಡ್ಕೊಂಡು ಬೈ ಮಾಡಿ. ಆಲ್ರೆಡಿ ಬೈ ಮಾಡಿರೋರು ನನ್ನ ಪ್ರಕಾರ ಎಕ್ಸಿಟ್ ಆಗಿ ಕೆಳಗೆ ಬರೋವರೆಗೂ ಕಾದು ಬೈ ಮಾಡೋದು ಒಳ್ಳೆಯದು, ಅಥವಾ ಕೆಳಗೆ ಬಂದರೆ ಅವರೇಜ್ ಮಾಡ್ಕೊಳೋದು ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮದೇನೇ ಡೌಟ್ ಇದ್ರೂ ಕಮೆಂಟಲ್ಲಿ ಹಾಕಿ, ನಾನು ಅದಕ್ಕೆ ಆದಷ್ಟು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ.